ಗೈಸ್, ನಾನು ಇವತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಮೊದಲು ಕಡಾಯಿ ಇಟ್ಟು ಅದಕ್ಕೆ 1.5 ಗ್ಲಾಸ್ ಅಷ್ಟು ನೀರು ಹಾಕಿ ಪಾಲಕನ್ನು ಹಾಕಬೇಕು. ನೀರು ಜಾಸ್ತಿ ಹಾಕಿದ್ರೆ ನೀರು ಜಾಸ್ತಿ ಆಗುತ್ತೆ, ಸ್ವಲ್ಪ ಹಾಕ್ಕೊಳ್ಳಿ. ಪಾಲಕಲ್ಲಿ ನೀರು ಇರುತ್ತೆ. ನಾನು 200 ಗ್ರಾಮ್ ಪನ್ನೀರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಯಿಸಲು 1 ಆನಿಯನ್ನು, 1.5 ಟೊಮೆಟೊ, 5-6 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ 10-12 ಹೆಸರು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ ಸ್ವಲ್ಪ, ಜೀರಿಗೆ ಸ್ವಲ್ಪ ಎಲ್ಲ ಹಾಕಿ ಬೇಯಿಸಬೇಕು. ಕುಕ್ಕರಲ್ಲಿ ಬೇಯಿಸಿದ್ರೆ ಬೇಗ ಆಗುತ್ತೆ. ನಾನಿವತ್ತು ಕುಕ್ಕರಲ್ಲಿ ಇಟ್ಟಿಲ್ಲ, ಕಡಾಯಲ್ಲಿ ಇಟ್ಟಿದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ ಬೇಯಲು ಬಿಡುತ್ತೇನೆ. ಇವಾಗ ಇದು ಬೆಂದಿದೆ, ಇದನ್ನು ತಣ್ಣಗಲು ಬಿಡಬೇಕು. ಇವಾಗ ಇದು ಪಾಲಕ್ ತಣ್ಣಗಾಗಿದೆ, ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬೇಕು. ಈ ಬೇಯಿಸಿದ ಪಾಲಕ್ ನೀರನ್ನು ಹಾಗೆ ಇಟ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ಇದೇ ನೀರು ಉಪಯೋಗಿಸ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಪಾಲಕ್ ಪೇಸ್ಟು ರೆಡಿಯಾಗಿದೆ. ಈ ರೀತಿ ಇರಲಿ. ಬಾಣಲೆಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಪನ್ನೀರನ್ನು ಫ್ರೈ ಮಾಡಿ ತಕ್ಕೋಬೇಕು. ಪನ್ನೀರು 250 ಗ್ರಾಮ್ ಇದೆ. ಸ್ವಲ್ಪ ಎಣ್ಣೆಗೆ ಬಾಡಿಸ್ಕೋಬೇಕು. ಇವಾಗ ಇದು ಆಗಿದೆ, ಒಂದು ತಟ್ಟೆಗೆ ತೆಗೆದುಕೊಳ್ಳೋಣ. ಇವಾಗ ಇದು ಆಗಿದೆ. ಇದೇ ಬಾಣಲೆಗೆ ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನು, ಅದಾದಮೇಲೆ ಈರುಳ್ಳಿ 1, ಸ್ವಲ್ಪ ಅರಿಶಿನ ಪೌಡ್ರು, 1/2 ಸ್ಪೂನ್, ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಆ ಪಾಲಕ್ ಪೇಸ್ಟಿಗೆ ಉಪ್ಪು ಹಾಕಿಲ್ಲ ನಾನು, ಅದಕ್ಕೆ 2 ಸೇರಿ ಹಾಕಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು ಪೇಸ್ಟಿಗೆ. ಸ್ವಲ್ಪನೇ ಖಾರ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ.
ಇವಾಗ ಪಾಲಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಇವಾಗ ಮುಚ್ಚಿ ಒಂದು 2 ಮಿನಿಟ್ಸ್ ಬೇಯಿಸ್ಬೇಕು. ಇವಾಗ ಇದು ಆಗಿದೆ. ಇದಕ್ಕೆ ಪನ್ನೀರನ್ನು ಹಾಕೊಳ್ಳೋಣ. ಸ್ವಲ್ಪ ನೀರಾಗಿ ಬೇಕಂದ್ರೆ ಇದೇ ಪಾಲಕ್ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡ್ರ್ ಹಾಕಿ, ಗರಂ ಮಸಾಲ 1 ಸ್ಪೂನ್ ಹಾಕಿದ್ದೀನಿ. ಜೀರಿಗೆ ಪೌಡ್ರ್ 1/2 ಸ್ಪೂನ್, ಇಷ್ಟನ್ನು ಹಾಕಿ ಬೇಯಿಸ್ಬೇಕು. ಇವಾಗ ಇದು ಆಗಿದೆ. ಸ್ಟೋವ್ ಆಫ್ ಮಾಡಿಬಿಟ್ಟು ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಕಬೇಕು. ಕುದಿಯೋ ಮುಂದೆ ಹಾಕಿದ್ರೆ ಮೊಸರು ಒಡೆದು ಹೋಗುತ್ತೆ. ಸ್ಟೋವ್ ಆಫ್ ಮಾಡಿಬಿಟ್ಟು ಹಾಕಿ. ಇದನ್ನು ಮಿಕ್ಸ್ ಮಾಡಿ. ಇವಾಗ ನಿಮ್ಮ ಹತ್ರ ಕ್ರೀಮ್ ಇದ್ರೂ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಕ್ರೀಮು. ಇವಾಗ ಗ್ಯಾಸನ್ನು ಆನ್ ಮಾಡಬೇಕು. ಮುಚ್ಚಿ 1 ನಿಮಿಷ. ಇವಾಗ ಇದು ರೆಡಿ ಆಗಿದೆ.